ಅನೋರೆಕ್ಸಿಯಾ ನಿಯಂತ್ರಣಕ್ಕೆ ನೈಸರ್ಗಿಕ ಆಯುರ್ವೇದ ಮನೆಮದ್ದುಗಳು. ಶುಂಠಿ. ಬೇಕಾಗುವ ಸಾಮಗ್ರಿಗಳು: ನಿಂಬೆಹಣ್ಣು, ಕರಿಮೆಣಸು, ಇಂಗು ಮತ್ತು ಶುಂಠಿ. ಮಾಡುವ ವಿಧಾನ: ಅರ್ಧ ಚಮಚ ಶುಂಠಿ ಪೇಸ್ಟ್, 1 ಚಮಚ ನಿಂಬೆ ರಸ, ಚಿಟಿಕೆ ಇಂಗು ಹಾಗೂ ಚಿಟಿಕೆ ಕರಿಮೆಣಸನ್ನು ಸೇರಿಸಿ ಮಿಶ್ರಣ ಮಾಡಬೇಕು. ಬಳಸುವ ವಿಧಾನ: ಕೆಲವು ವಾರಗಳ ಕಾಲ ಈ ಪೇಸ್ಟನ್ನು ಪ್ರತಿದಿನ 1 ಬಾರಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಪುದೀನ ಎಲೆಗಳು. ಬೇಕಾಗುವ ಸಾಮಗ್ರಿಗಳು: ಪುದೀನ ಎಲೆಗಳು ಮತ್ತು ನೀರು. ಮಾಡುವ ವಿಧಾನ: 1 ಲೋಟ ನೀರಿಗೆ ಸ್ವಲ್ಪ ಪುದೀನ ಎಲೆಗಳನ್ನು ಹಾಕಿ ಕೆಲವು ನಿಮಿಷಗಳವರೆಗೆ ಕುದಿಸಬೇಕು. ನಂತರ ಈ ಮಿಶ್ರಣವನ್ನು ಸೋಸಿ ಕುಡಿಯಬೇಕು. ಬಳಸುವ ವಿಧಾನ: ಪ್ರತಿದಿನ ಈ ಮಿಶ್ರಣವನ್ನು 2 ಹೊತ್ತು ಕುಡಿಯಬೇಕು. ಅನಾನಸ್ ಹಾಗೂ ಸೇಬು. ಬೇಕಾಗುವ ಸಾಮಗ್ರಿಗಳು: ಅನಾನಸ್ ಮತ್ತು ಸೇಬು. ಮಾಡುವ ವಿಧಾನ: ಪ್ರತಿದಿನ ಕೆಲವು ತುಂಡು ಅನಾನಸ್ಗಳನ್ನು ಹಾಗೂ ಸೇಬನ್ನು ಸೇವಿಸಬೇಕು. ಬಳಸುವ ವಿಧಾನ: ಇದನ್ನು ಪ್ರತಿದಿನ ತಿಂಡಿಯ ಸಮಯದಲ್ಲಿ ಸೇವಿಸಬೇಕು. ನಿಂಬೆಹಣ್ಣು. ಬೇಕಾಗುವ ಸಾಮಗ್ರಿಗಳು: ನಿಂಬೆಹಣ್ಣು, ಶುಂಠಿ, ನೀರು ಹಾಗೂ ಕಲ್ಲುಪ್ಪು. ಮಾಡುವ ವಿಧಾನ: 1 ಲೋಟ ಕಾದಾರಿದ ನೀರಿಗೆ ನಿಂಬೆ ರಸವನ್ನು ಹಿಂಡಬೇಕು. ಅದಕ್ಕೆ ಚಿಟಿಕೆ ಕಲ್ಲುಪ್ಪು ಹಾಗೂ 1 ಚಮಚ ಶುಂಠಿ ರಸವನ್ನು ಸೇರಿಸಿ ಚೆನ್ನಾಗಿ ಕಲಕಬೇಕು. ಬಳಸುವ ವಿಧಾನ: ಇದನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸಬೇಕು. ಲವಂಗ. ಬೇಕಾಗುವ ಸಾಮಗ್ರಿಗಳು: ಲವಂಗ, ನಿಂಬೆಹಣ್ಣು ಮತ್ತು ನೀರು. ಮಾಡುವ ವಿಧಾನ: 1 ಲೋಟ ನೀರಿಗೆ 3 ರಿಂದ 4 ಲವಂಗಗಳನ್ನು ಹಾಕಿ ಕೆಲವು ನಿಮಿಷಗಳವರೆಗೆ ಕುದಿಸಬೇಕು. ನಂತರ ಈ ಮಿಶ್ರಣವನ್ನು ಸೋಸಬೇಕು. ಈ ಕುದಿಸಿದ ಲವಂಗದ ನೀರಿಗೆ 1 ಚಮಚ ನಿಂಬೆ ರಸವನ್ನು ಸೇರಿಸಿ ಕುಡಿಯಬೇಕು. ಬಳಸುವ ವಿಧಾನ: ಇದನ್ನು ಪ್ರತಿದಿನ 2 ಹೊತ್ತು ಸೇವಿಸಬೇಕು. ಕೊತ್ತಂಬರಿ ಬೀಜ ಅಥವಾ ಮೆಂತ್ಯದ ಕಾಳುಗಳು. ಬೇಕಾಗುವ ಸಾಮಗ್ರಿಗಳು: ನೀರು, ಕೊತ್ತಂಬರಿ ಬೀಜಗಳು ಅಥವಾ ಮೆಂತ್ಯದ ಕಾಳುಗಳು. ಮಾಡುವ ವಿಧಾನ: 1 ಲೋಟ ನೀರಿಗೆ 2 ಚಮಚ ಕೊತ್ತಂಬರಿ ಬೀಜಗಳನ್ನು ಹಾಕಿ 15 ನಿಮಿಷಗಳವರೆಗೆ ಕುದಿಸಬೇಕು. ನಂತರ ಇದನ್ನು ಸೋಸಿ ಕುಡಿಯಬೇಕು. ಅಥವಾ 1 ಲೋಟ ನೀರಿಗೆ 2 ಚಮಚ ಮೆಂತ್ಯದ ಕಾಳುಗಳನ್ನು ಹಾಕಿ 15 ನಿಮಿಷಗಳವರೆಗೆ ಕುದಿಸಬೇಕು. ನಂತರ ಇದನ್ನು ಸೋಸಿ ಕುಡಿಯಬೇಕು. ಬಳಸುವ ವಿಧಾನ: ಇದನ್ನು ಪ್ರತಿದಿನ 2 ಹೊತ್ತು ಸೇವಿಸಬೇಕು. ಇಂಗು. ಬೇಕಾಗುವ ಸಾಮಗ್ರಿಗಳು: ಇಂಗು ಹಾಗೂ ತುಪ್ಪ. ಮಾಡುವ ವಿಧಾನ: 1 ಚಮಚ ತುಪ್ಪಕ್ಕೆ ಚಿಟಿಕೆ ಇಂಗನ್ನು ಸೇರಿಸಿ ಮಿಶ್ರಣ ಮಾಡಬೇಕು. ಬಳಸುವ ವಿಧಾನ: ಈ ಮಿಶ್ರಣವನ್ನು ಪ್ರತಿದಿನ ಸೇವಿಸಬೇಕು.
ಹರ್ಬಲ್ ಟೀ. ಬೇಕಾಗುವ ಸಾಮಗ್ರಿಗಳು ಹರ್ಬಲ್ ಟೀ ಪುಡಿಗಳು. ಮಾಡುವ ವಿಧಾನ: ಕ್ಯಾಮೊಮೈಲ್ ಟೀ, ಲೆಮನ್ ಟೀ, ದಾಲ್ಚಿನ್ನಿ ಟೀ, ದಂಡೇಲಿಯನ್ ಟೀ, ಮಿಲ್ಕ್ ಥಿಸ್ಟಲ್ ಟೀ, ಬೇಸಿಲ್ ಟೀ, ಗ್ರೀನ್ ಟೀ, ಲೈಕೋರೈಸ್ ಟೀ, ವಾಟರ್ ಕ್ರೆಸ್ ಟೀ, ಥೈ ಟೀ ಮುಂತಾದ ಹಲವು ಬಗೆಯ ಹರ್ಬಲ್ ಟೀಗಳನ್ನು ನಿಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಸೇರಿಸಬೇಕು. ಬಳಸುವ ವಿಧಾನ: ಈ ಮೇಲ್ಕಂಡ ಟೀಗಳಲ್ಲಿ ಯಾವುದಾದರೊಂದನ್ನು ಪ್ರತಿದಿನ ಬಳಸಬೇಕು. ಕಿತ್ತಳೆ ಜ್ಯೂಸ್ ಅಥವಾ ಕ್ಯಾರೆಟ್ ಜ್ಯೂಸ್. ಬೇಕಾಗುವ ಸಾಮಗ್ರಿಗಳು ಕಿತ್ತಳೆ ಹಣ್ಣು ಅಥವಾ ಕ್ಯಾರೆಟ್. ಮಾಡುವ ವಿಧಾನ: ಪ್ರತಿದಿನ ಕಿತ್ತಳೆ ಜ್ಯೂಸ್ ಅಥವಾ ಕ್ಯಾರೆಟ್ ಜ್ಯೂಸನ್ನು ಕುಡಿಯಬೇಕು. ಬಳಸುವ ವಿಧಾನ: 1 ಲೋಟ ಜ್ಯೂಸನ್ನು ಪ್ರತಿ 2 ಗಂಟೆಗಳಿಗೊಮ್ಮೆ 2 ರಿಂದ 3 ದಿನಗಳ ಕಾಲ ಕುಡಿಯಬೇಕು. ಬೆಳ್ಳುಳ್ಳಿ. ಬೇಕಾಗುವ ಸಾಮಗ್ರಿಗಳು ಬೆಳ್ಳುಳ್ಳಿ, ನಿಂಬೆಹಣ್ಣು ಹಾಗೂ ಕಲ್ಲುಪ್ಪು. ಮಾಡುವ ವಿಧಾನ: 1 ಬಟ್ಟಲು ನೀರಿಗೆ 3 ರಿಂದ 4 ಕತ್ತರಿಸಿದ ಬೆಳ್ಳುಳ್ಳಿ ಚೂರುಗಳನ್ನು ಹಾಕಿ ಕೆಲವು ನಿಮಿಷಗಳವರೆಗೆ ಕುದಿಸಬೇಕು. ನಂತರ ಈ ಮಿಶ್ರಣವನ್ನು ಸೋಸಿ ಅದಕ್ಕೆ 1 ಚಮಚ ನಿಂಬೆ ರಸವನ್ನು ಹಾಗೂ ಚಿಟಿಕೆ ಕಲ್ಲುಪ್ಪನ್ನು ಸೇರಿಸಿ ಮಿಶ್ರಣ ಮಾಡಬೇಕು. ಬಳಸುವ ವಿಧಾನ: ಈ ಮಿಶ್ರಣವನ್ನು ಪ್ರತಿದಿನ 2 ಹೊತ್ತು ಕೆಲವು ವಾರಗಳ ತನಕ ಕುಡಿಯಬೇಕು. ಕರಿಮೆಣಸು. ಬೇಕಾಗುವ ಸಾಮಗ್ರಿಗಳು ಕರಿಮೆಣಸು ಹಾಗೂ ಜೇನುತುಪ್ಪ. ಮಾಡುವ ವಿಧಾನ: 1 ಚಮಚ ಕರಿಮೆಣಸಿನ ಪುಡಿಯನ್ನು 1 ಚಮಚ ಜೇನುತುಪ್ಪದೊಂದಿಗೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಬಳಸುವ ವಿಧಾನ: ಪ್ರತಿದಿನ ಬೆಳಗ್ಗೆ ಈ ಮಿಶ್ರಣವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಧನ್ಯವಾದಗಳು.